ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಈ ವ್ಲಾಗ್ನ ಆಫ್ಟರ್ನೂನ್ 11 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಶಿವಾಂಶ್ ಬರ್ತ್ಡೇಗೆ ನಾವು ಶಾಪಿಂಗ್ ಮಾಡಿರೋ ಅಂಥದ್ದು ಫ್ರೆಂಡ್ಸ್. ಶಿವಾಂಶ್ ಬರ್ತ್ಡೇಗೆ ಎಲ್ಲಿ ಶಾಪಿಂಗ್ ಮಾಡಿದ್ವಿ, ಎಲ್ಲಿ ಕೇಕ್ ಆರ್ಡರ್ ಮಾಡಿದ್ವಿ ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ರೆಗ್ಯುಲರಾಗಿ ಶಾಪಿಂಗ್ ಮಾಡುವಂತಹ ಶಾಪ್ಗೆ ಬಂದು ಇವತ್ತು ಶಿವಾನ್ಸ್ಗೆ ಬಟ್ಟೆನ ತಗೊತಾ ಇದ್ದೀನಿ. ಹಾಗೆಯೇ 1-2 ಸ್ಯಾರಿ ಮತ್ತು 8 ಡ್ರೆಸ್ಸಸ್ ಸಹ ಪರ್ಚೇಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನನ್ನ ತಂಗಿ ಫಾರಿನಲ್ಲಿರೋದ್ರಿಂದ ಅಲ್ಲಿ ಸ್ಯಾರೀಸ್ ಮತ್ತು ಡ್ರೆಸ್ಸಸ್ ತುಂಬ ಎಕ್ಸ್ಪೆನ್ಸಿವ್. ಅವ್ರ ಫ್ರೆಂಡು ಈಗ ಕರ್ನಾಟಕಕ್ಕೆ ಬಂದಿರೋದ್ರಿಂದ ಇಲ್ಲಿಂದ ನಾನು ಪಾರ್ಸಲ್ ಕಳಿಸ್ಬೋದು ಅವ್ರ ಕೈಯಲ್ಲಿ ಅಂತ ಹೇಳಿಬಿಟ್ಟು ಕೆಲವೊಂದು ಸ್ಯಾರೀಸ್ ಮತ್ತು ಅರೌಂಡ್ 8 to 9 ಡ್ರೆಸ್ಸಸ್ ಸಹ ಪರ್ಚೇಸ್ ಮಾಡ್ತಾ ಇದ್ದೀನಿ. ಮೊದಲು ನನ್ನ ತಂಗಿ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ನಾನು ಶಿವಾಂಶ್ಗೆ ಶಾಪಿಂಗ್ನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾವು ಹೆಣ್ಮಕ್ಳಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಸ್ಟಾರ್ಟಿಂಗಲ್ಲೇ ಮುಗಿಸಿದ್ರೆ ನಮಗೆ ಶಾಪಿಂಗ್ ಬೋರ್ ಅನಿಸಲ್ಲ. ಪ್ಲಸ್ ಗಂಡು ಮಕ್ಕಳಿಗೆ, ಅದು ಚಿಕ್ಕ ಮಕ್ಕಳಿಗೆ ಅಂದರೆ ನಾವು ಆರಾಮಾಗಿ ಬೇಗನೆ ಶಾಪಿಂಗ್ ಮಾಡ್ಬೋದು. ಅವ್ರಿಗೆಲ್ಲ ಶಾಪಿಂಗ್ ಮುಗಿಸಿ ನಾವು ಹೆಂಗಸರಿಗೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಆಗಲೇ ಸಾಕಾಗಿರುತ್ತೆ, ಸುಸ್ತಾಗಿರುತ್ತೆ. ಸೊ ನಾವು ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತ ನಾನು ಫಸ್ಟು ನನ್ನ ತಂಗಿಗೆ ಶಾಪಿಂಗ್ನ ಮುಗಿಸ್ದೆ. ಇಲ್ಲಿ 2 ಸ್ಯಾರೀಸ್ ತಗೊಂಡೆ, ಹಾಗೆಯೇ 30 ಬ್ಲೌಸ್ ಪೀಸಸ್ನ ತಗೊಂಡೆ. ಅಲ್ಲಿ USA ಅಲ್ಲಿ ಇದು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು. ಸೊ ನನಗೆ ದೇವರಿಗೆ ಉಡೋಕ್ಕೆ 1 ಸ್ಯಾರಿ, ಆಮೇಲೆ ಅವ್ರು ಉಡ್ಕೊಳ್ಳೋಕ್ಕೆ 1 ಸ್ಯಾರಿ ಸ್ಟಿಚ್ ಮಾಡಿಸ್ಬಿಟ್ಟು ಬ್ಲೌಸ್ ಪೀಸಸ್ ಎಲ್ಲ ಕಳಿಸಿ ಅಂತ ಹೇಳಿದ್ರು. ಸೊ ದೇವ್ರಿಗೆ ಉಡೋ ಸ್ಯಾರಿನ ನಾನು ಸ್ಟಿಚ್ ಮಾಡಿಸ್ತಾ ಇಲ್ಲ, ನಾರ್ಮಲಾಗಿ ಅವರು ಉಟ್ಕೊಳ್ಳೋ ಅಂತಹ ಸ್ಯಾರಿನ ಮಾತ್ರ ಸ್ಟಿಚ್ ಮಾಡಿಸ್ಬಿಟ್ಟು ಬ್ಲೌಸ್ ಪೀಸಸ್ ಹಾಗೆಯೇ ಬಳೆ ಎಲ್ಲ ಶಾಪಿಂಗ್ ಮಾಡಿ ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಯಾವ ರೀತಿ ಪ್ಯಾಕ್ ಮಾಡ್ತೀನಿ, ಹಾಗೆಯೇ ಯಾವ ರೀತಿ ಕೊರಿಯರ್ ಮಾಡ್ತೀನಿ ಅಂತ ಎಲ್ಲ ನಾನು ಇದನ್ನು ಪ್ಯಾಕ್ ಮಾಡಿಬಿಟ್ಟು ಕೊರಿಯರ್ ಮಾಡುವಾಗ ಡೀಟೇಲಾಗಿ ನಿಮಗೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಿಮಗೂ ಯೂಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಅದನ್ನೆಲ್ಲ ಕೌಂಟ್ರ್ ಹತ್ರ ಇಡಿಸಿ, ಕಿಡ್ಸ್ ವೇರ್ ಬಂದುಬಿಟ್ಟು ಮೇಲೆ ಫ್ಲೋರಲ್ಲಿರೋದ್ರಿಂದ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಶಿವಾಂಶ್ ಆಗ್ಲೇ ಬ್ಲೇಸರ್ಸ್ ಎಲ್ಲ ತೆಗೆದು ನೋಡ್ತಾ ಇದ್ದ. ಪ್ರತಿ ವರ್ಷ ಬ್ಲೇಸರಲ್ಲೇ ಕೇಕ್ ಕಟ್ ಮಾಡಿಸೋದು, ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, 1-2 ಪೇರ್ ಪ್ಯಾಂಟು ಶರ್ಟ್ ತೊಗೊಂಡ್ಬಿಡೋಣ ಸಾಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಬ್ಲೇಸರ್ ಈ ವರ್ಷ ತೊಗೊಂಡಿದ್ದು ನೆಕ್ಸ್ಟ್ ವರ್ಷಕ್ಕೆ ಆಗೋದಿಲ್ಲ. 4,000-5,000 ಸಾವಿರ ಇಡಬೇಕು ಒಂದು ಬ್ಲೇಸರ್ಗೆ, ಬಟ್ ಅದು ನೆಕ್ಸ್ಟ್ ಇಯರ್ಗೆ ಹಾಕ್ಕೊಳ್ಳೋಕ್ಕಾಗೋಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಸೊ ಬೆಸ್ಟ್ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋವಾಗ, ಈ ರೀತಿ ಆಚೆ ಕಡೆ ಓಡಾಡೋವಾಗ ಪ್ಯಾಂಟು ಶರ್ಟ್ ಆದರೆ ಆರಾಮಾಗಿ ವೇರ್ ಮಾಡ್ಕೋಬೋದು, ಬ್ಲೇಸರ್ಸ್ ಎಲ್ಲ ವೇರ್ ಮಾಡೋಕ್ಕಾಗಲ್ಲ. ಈ ವರ್ಷ ತೊಗೊಂಡಿದ್ದು ನೆಕ್ಸ್ಟ್ ವರ್ಷ ಇಲ್ಲ, 6 ತಿಂಗಳಿಗೇ ಅದು ಚಿಕ್ಕದಾಗೋಗಿರುತ್ತೆ. ಮದುವೆಗಳಿಗೆ ಸಹ ಹಾಕೋಕ್ಕಾಗಲ್ಲ, ಮದುವೆಗಳಿಗೆ ಹಳೇದ ಅಂತಾರೆ, ಅದೊಂದು ಪ್ರಾಬ್ಲಮ್ಮು. ಹೊಸದೇ ಬೇಕು ಅಂತಾರಲ್ಲ. ಸೊ ಅದನ್ನು 4-5 ಸಾವಿರ ಕೊಟ್ಟು ನಾವು ತಗೊಂಡು ವೇಸ್ಟ್ ಮಾಡೋ ಬದಲು ದುಡ್ಡನ್ನ ಈ ರೀತಿ ಪ್ಯಾಂಟು ಶರ್ಟ್ ತೊಗೊಂಡ್ಬಿಟ್ರೆ ಅಟ್ಲೀಸ್ಟ್ 3-4 ಸಲ ಆದರೂ ಹಾಕ್ಕೋಬೋದು, ಎಲ್ಲಾದರೂ ಆಚೆ ಕಡೆ ಓಡಾಡಿದಾಗ ವೇಸ್ಟ್ ಆಗಲ್ಲ. ಈಗ ಬ್ಲೇಸರ್ನ ಸೆಲೆಕ್ಟ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದಾರೆ. ಆಮೇಲೆ ಶರ್ಟು ಪ್ಯಾಂಟ್ ಸೆಕ್ಷನ್ಗೆ ಹೋಗಿ ನೋಡಿದಾಗ ಅವ್ರಿಗೆ ಶರ್ಟು ಮತ್ತು ಪ್ಯಾಂಟ್ ತುಂಬ ಇಷ್ಟ ಆಗಿದೆ. ಸೊ ಬ್ಲೇಸರ್ ಬೇಡ ಅಂದ್ಬಿಟ್ಟು 1-2 ಪೇರ್ ಶರ್ಟು ಪ್ಯಾಂಟೇ ತೊಗೊತಾ ಇದ್ದೀವಿ. ಮಾರ್ನಿಂಗ್ ಪೂಜೆ ಮಾಡಿಸಿ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗೋವಾಗ 1 ಸೆಟ್ ಹಾಕಿದ್ರೆ ಆಮೇಲೆ ಕೇಕ್ ಕಟ್ ಮಾಡೋವಾಗ 1 ಸೆಟ್ ಹಾಕ್ಬೋದು. ಆ ಶರ್ಟ್ ಮೇಲೆ ಬ್ಲೇಸರ್ ಬೇಕಾದರೆ ಬೇರೆನ ವೇರ್ ಮಾಡಿಸ್ಕೋಬೋದು ಫ್ರೆಂಡ್ಸ್. ಮನೆಯಲ್ಲಿ 7-8 ಬ್ಲೇಸರ್ ಇದೆ. ಆ ಶರ್ಟ್ ಮತ್ತು ಪ್ಯಾಂಟ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಬ್ಲೇಸರ್ ಮಾತ್ರ ವೇರ್ ಮಾಡಿಸಿ ಕೇಕ್ ಕಟ್ ಮಾಡಿಸ್ಬೋದು ಅಂತ ಹೇಳಿಬಿಟ್ಟು 2 ಪೇರ್ನ ಅವರು ಶರ್ಟು ಪ್ಯಾಂಟೇ ತೊಗೊಂಡಿದ್ದಾರೆ. ತುಂಬ ನನಗೆ ಇಷ್ಟ ಆಯಿತು. ಇಲ್ಲಿ ಶಿವಾಂಶ್ ಕಲೆಕ್ಷನ್ನು ಇಷ್ಟ ಆಯಿತು, ಮತ್ತು ನನ್ನ ತಂಗಿಗೆ ಮಾಡಿದಂತಹ ಶಾಪಿಂಗ್ ಸಹ ತುಂಬ ಇಷ್ಟ ಆಯಿತು. ರೀಸನಬಲ್ ಪ್ರೈಸ್ ಇದೆ, ಪ್ಲಸ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಈಗ ಶಿವಾಂಶ್ಗೆ ಕೇಕ್ನ ಆರ್ಡ್ರ್ ಮಾಡೋಕ್ಕೆ ಹೋಗಬೇಕು. ಮೊದಲು ಒಂದು ಶಾಪ್ಗೆ ಹೋದ್ವಿ, ಬಟ್ ಅಲ್ಲಿ ಅವ್ರು ತುಂಬ ಬ್ಯುಸಿ ಇರೋದ್ರಿಂದ ಅಷ್ಟು ಬೇಗ ರೆಸ್ಪಾಂಡ್ ಆಗಿಲ್ಲ. ಸೊ ಅಲ್ಲಿಂದ
ಬೇರೆ ಹತ್ರ ಹೋಗೋಣ ಅಂತ ಬಂದುಬಿಟ್ವಿ. ರೆಗ್ಯುಲರಾಗಿ ಇಯರು ಎಲ್ಲೇ ಆರ್ಡ್ರ್ ಮಾಡ್ತೀವೋ ಅಲ್ಲೇ ಬಂದ್ವಿ. ನನಗೆ ಇಲ್ಲಿ ಮಾಡಿಸಿದ್ರೇ ಆ ಕೇಕು ನನಗೆ ಚೆನ್ನಾಗಿ ಅನಿಸೋದು, ಟೇಸ್ಟು ಚೆನ್ನಾಗಿರುತ್ತೆ. ನಾವು ಯಾವ ಡಿಸೈನ್ ಹೇಳ್ತೀವೋ ಅದನ್ನು ಪರ್ಫೆಕ್ಟಾಗಿ ಮಾಡಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಾದರೆ ಬೇರೆ ಹತ್ರ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನಮ್ಮ ಹಸ್ಬೆಂಡು ಟ್ರೈ ಮಾಡೋಣ ಇಲ್ಲೂ ಒಂದು ಸಲ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋದಾಗ ಅವ್ರು ತುಂಬ ಬ್ಯುಸಿ ಇರೋದ್ರಿಂದ ಅವ್ರು ರೆಸ್ಪಾಂಡ್ ಆಗಿಲ್ಲ ಬೇಗ. ಅದಕ್ಕೆ ಮತ್ತೆ ಇಲ್ಲಿಗೆ ಬಂದ್ವಿ, ಹಳೆ ಶಾಪ್ಗೆ. ಇಯರು ಎಲ್ಲಿ ನಾವು ಆರ್ಡ್ರ್ ಮಾಡ್ತೀವೋ ಅಲ್ಲಿಗೆ. 1 ಇಯರ್ ಏನೋ ಬೇರೆ ಹತ್ರ ಮಾಡಿಸಿದ್ವಿ, ಬಟ್ ಟೇಸ್ಟ್ ಅಷ್ಟಾಗಿ ಇಷ್ಟ ಆಗಿಲ್ಲ. ಪ್ಲಸ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ನಾವು ಒಂದು 4,500 ಕೊಟ್ಟಾಗ ಅದು ಕೇಕು ಟೇಸ್ಟ್ ಚೆನ್ನಾಗಿರಬೇಕಲ್ಲ, ಬಟ್ ಕೇಕ್ ಟೇಸ್ಟ್ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಅಲ್ಲಿಂದ ರಿಜೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫೇಸ್ ಕೇಕಲ್ಲೇ ನಾವು ಒಂದು 3-4 ವರ್ಷದಿಂದ ಇಲ್ಲೇ ನಾವು ಆರ್ಡ್ರ್ ಮಾಡ್ತಾ ಇರೋದು, ಬೇರೆ ಎಲ್ಲೂ ತಗೊತಾ ಇಲ್ಲ. ಇಲ್ಲಿ ಶಿವಾಂಶ್ ಬಂದುಬಿಟ್ಟು ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಅವನಿಗಂತೂ ಕೇಕು ಟೇಸ್ಟ್ ಹೆಂಗಾದರೂ ಇರ್ಬೋದು, ಅದು ಎಷ್ಟಾದರೂ ಇರ್ಬೋದು, ಅವನಿಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರೆ ಸಾಕು. ಮಕ್ಕಳಂದ್ರೇ ಅಷ್ಟೇ ಅನಿಸುತ್ತೆ ಫ್ರೆಂಡ್ಸ್, ಕಣ್ಣಿಗೆ ಚೆನ್ನಾಗಿ ಕಾಣಬೇಕು. ಅದು ಅವ್ರಿಗೇನೋ ಎಕ್ಸೈಟ್ಮೆಂಟು ಫ್ರೆಂಡ್ಸ್ಗೆಲ್ಲ ತೋರ್ಸೋಕ್ಕೆ, ಅವ್ರಿಗೆ ಒಂಥರ ಖುಷಿ. ಈ ವಯಸ್ಸಲ್ಲಿ ಅದು ಸಹಜ ಅನಿಸುತ್ತೆ. ತುಂಬಾ ಡಿಸೈನ್ಸ್ ಇತ್ತು. ನಮಗೆ ಡಿಸೈನ್ ಮೇಲೆ ಅವರು ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್. ಪ್ರತಿಯೊಂದು ಡಿಸೈನ್ಗೂ ಬೇರೆ ಬೇರೆ ಪ್ರೈಸ್ ಇರುತ್ತೆ. ನಾವು ಯಾವ ಡಿಸೈನ್ನ ಚೂಸ್ ಮಾಡ್ತೀವೋ ಆ ಡಿಸೈನ್ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. ಇಲ್ಲಿ ಶಿವಾಂಶ್ ಬಂದುಬಿಟ್ಟು ಶಿಪ್ ಡಿಸೈನ್ನ ಸೆಲೆಕ್ಟ್ ಮಾಡ್ದ ಈ ಸರ್ತಿ. ಬಟ್ ಅಲ್ಲಿ ಹೋಗಿ ಕೇಳಿದಾಗ ಇವತ್ತು ಡೇ ಫುಲ್ ಕರೆಂಟ್ ಇಲ್ಲ. ಸೊ ನಮಗೆ ನಮ್ಮ ಆಲ್ರೆಡಿ ಆರ್ಡರ್ಸೇ ಜಾಸ್ತಿ ಇದೆ. ಸೊ ನಮಗೆ ಶಿಪ್ ಡಿಸೈನ್ನ ಅಷ್ಟು ಬೇಗ ನಾಳೆ 12:30 ಒಳಗಡೆ ಕೊಡೋಕ್ಕಾಗಲ್ಲ. ಸೊ ಡಿಸೈನ್ ಅಂದರೆ ಒಂದು 3 ಗಂಟೆ 4 ಗಂಟೆ ಮೇಲೆ ಆಗುತ್ತೆ ಕೊಡೋಕ್ಕೆ ಅಂತ ಹೇಳಿದ್ರು. ಬಟ್ ನಮಗೆ ನಾಳೆ 12:30 ಒಳಗಡೆ ಬೇಕಾಗಿರೋದ್ರಿಂದ ಸೊ ಡಿಸೈನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಫೈನಲಾಗಿ ಅವರಪ್ಪ ಪ್ಲೈನಾಗಿ ಅದ್ರ ಮೇಲೆ ಏನಾದರೂ ಡಿಸೈನ್ ಮಾಡಿಬಿಡಿ, ಸಿಂಪಲ್ಲಾಗಿ ಸಾಕು, ಈ ಡಿಸೈನ್ ಎಲ್ಲ ಬೇಡ ಅಂತ ಶಿವಾಂಶ್ಗೂ ಹೇಳ್ದ. ಈ ರೀತಿ ಟೈಮ್ ಇಲ್ಲ, ಸೊ ಡಿಸೈನ್ ಬೇಡ ಅಂತ ಅವನು ಒಪ್ಕೊಂಡ ಆರಾಮಾಗಿ. ಶಿವಾಂಶ್ ಅಂತೂ ಏನಾದರೂ ಹೇಳಿದಾಗ ಖಂಡಿತ ಅರ್ಥ ಮಾಡಿಕೊಂಡು ಅದಕ್ಕೆ ಅಗ್ರಿ ಮಾಡ್ತಾನೆ ಫ್ರೆಂಡ್ಸ್. ಸೊ ಅದಂತೂ ನನಗೆ ಅವನಲ್ಲಿ ತುಂಬಾ ಇಷ್ಟ ಆಗುತ್ತೆ. ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ, ಬರ್ತ್ಡೇ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋಸ್ನ ಫಾಲೋ ಮಾಡಿ. ಆಲ್ರೆಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಫಾಲೋ ಮಾಡ್ತಾ ಇರೋವಂಥವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.